ಅವರಿಬ್ಬರದ್ದು ಸ್ಕೂಲ್ ಡ್ರೆಸ್ನಲ್ಲೇ ಶುರುವಾಗಿದ್ದ ಪ್ರೀತಿ. ಮನೆಯವರನ್ನ ಒಪ್ಪಿಸಿ ಮದ್ವೆಯನ್ನೂ ಆಗಿದ್ರು. ಆದ್ರೆ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಶುರುವಾಗ್ತಾ ಇದ್ದಂತೆ ದೂರ ಆಗಿದ್ರು. ಇದನ್ನೇ ಬಂಡವಾಳ ಮಾಡ್ಕೊಂಡವ ಇನ್ನೊಬ್ಬಳಿಗೆ ತಾಳಿ ಕಟ್ಟೋದಕ್ಕೆ ರೆಡಿಯಾಗಿದ್ದಾನೆ. ಗಂಡನ ಎರಡನೇ ಮದುವೆಯಲ್ಲಿ ಪತ್ನಿಯ ರಣಾರ್ಭಟ. ಪೋಲಿ ಪತಿ ಮದುವೆ ಮನೆಯಲ್ಲಿ ಬೆವರಿಳಿಸಿದ ಪತ್ನಿ. ಬೆಳಿಗ್ಗೆ 8 ಗಂಟೆ ಸಮಯ. ನೂರಾರು ಸಂಬಂಧಿಕರು ಸೇರಿದ್ರು. ಶುಭ ಲಗ್ನದಲ್ಲಿ ವಧುವರರು ಹಸೆಮಣೆ ಏರಿದ್ರು. ಕೈ ಹಿಡಿದು ಹೆಜ್ಜೆ ಹಾಕುವುದಕ್ಕೂ ರೆಡಿಯಾಗ್ತಿದ್ರು. ಇನ್ನೇನು ಸ್ವಲ್ಪ ಹೊತ್ತು ಕಳೆದಿದ್ರೆ ಹೆಣ್ಣೆತ್ತವರು ತಮ್ಮ ಮಗಳನ್ನ ಧಾರೆ ಎರೆದು ಕೊಡುತ್ತಿದ್ದರು. ಆದರೆ ಅಷ್ಟೊತ್ತಿಗಾಗಲೇ ನಡೆಯಬಾರದ್ದು ನಡೆದು ಹೋಗಿದೆ. ಬಿಳಿ ಅಂಗಿ ಬಿಳಿ ಪಂಚೆಯಲ್ಲಿ ಲಕಲಕ ಅಂತ ಮಿಂಚುತ್ತಿದ್ದ ವರ ಬೆಳ್ಳಂಬೆಳಿಗ್ಗೆಯೇ ಬೆವರುವುದಕ್ಕೆ ಶುರು ಮಾಡಿದ್ದ. ಮೊದಲನೇ ಪತ್ನಿ ಮದುವೆ ಮನೆಗೆ ಬಂದು ನಿಲ್ತಿದ್ದಂತೆ ಮದುವೆ ಗಂಡು ಕಂಗಾಲಾಗಿ ಹೋಗಿದ್ದಾನೆ. ಮೊದಲನೇ ಪತ್ನಿ ಇರುವಾಗಲೇ ಎರಡನೇ ಮದುವೆಗೆ ರೆಡಿಯಾಗ್ತಿದ್ದವ ಹೆಂಡತಿ ಮುಖ ನೋಡುತ್ತಿದ್ದಂತೆ ಪತರುಗುಟ್ಟಿ ಹೋಗಿದ್ದಾನೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಎಡೆಯೂರಿನ SLN ಕನ್ವೆನ್ಷನ್ ಹಾಲ್ನಲ್ಲಿ ಇವತ್ತು ದೊಡ್ಡ ಹೈಡ್ರಾಮಾವೇ ನಡೆದೋಗಿದೆ. ಕದ್ದು ಮುಚ್ಚಿ ಮದುವೆ ಆಗ್ತಿದ್ದವನಿಗೆ ಸಿನಿಮಾ ಸ್ಟೈಲ್ನಲ್ಲಿ ಪತ್ನಿ ಶಾಕ್ ಕೊಟ್ಟಿದ್ದಾಳೆ. ಈತನ ಹೆಸರು ಹರಿಪ್ರಸಾದ್ ಅಂತ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಲೇಪಾಕ್ಷಿ ಅನ್ನೋ ಹೆಣ್ಣುಮಗಳನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡುತ್ತಿದ್ದ. ಇವರಿಬ್ಬರ ಮಧ್ಯೆ ಪ್ರೀತಿ ಶುರುವಾಗಿದ್ದು 8ನೇ ಕ್ಲಾಸ್ನಲ್ಲಿ. ಜೀವನ ಅಂದ್ರೇನೆ ಏನು ಅಂತ ಗೊತ್ತಿರದ ವಯಸ್ಸಲ್ಲಿ ಪ್ರೇಮರಾಗ ಹಾಡುವುದಕ್ಕೆ ಶುರು ಮಾಡಿದ್ರು. ಕೊನೆಗೆ 2014ರಲ್ಲಿ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆಯನ್ನೂ ಆಗಿದ್ರು. ಒಂದಿಷ್ಟು ವರ್ಷ ನೆಮ್ಮದಿಯಾಗಿದ್ದವರ ಬಾಳಲ್ಲಿ ವಿರಸದ ಅಲೆ ಏಳುವುದಕ್ಕೆ ಶುರುವಾಗಿತ್ತು. ಸಣ್ಣ ಸಣ್ಣ ವಿಷಯಕ್ಕೂ ಗಂಡ ಹೆಂಡತಿ ಜಗಳ ಮಾಡಿಕೊಳ್ತಿದ್ರು. ಯಾವಾಗ ಹೊಂದಾಣಿಕೆಯೇ ಆಗದಂತಾಯ್ತೋ ದೂರವಾಗಿದ್ರು. ಯಾವಾಗ ಪತ್ನಿ ದೂರ ಹೋದ್ಲೋ ಹರಿಪ್ರಸಾದನ ಕಳ್ಳಾಟ ಶುರುವಾಗಿದೆ. ಎಷ್ಟು ದಿನ ಅಂತ ಒಂಟಿ ಬದುಕು ನಡೆಸೋದು ಅನ್ನೋ ನಿರ್ಧಾರಕ್ಕೆ ಬಂದಿದ್ನೋ ಏನೋ ಗೊತ್ತಿಲ್ಲ. ಮೊದಲ ಹೆಂಡತಿಗೆ ಗೊತ್ತಾಗದಂತೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನಿಟ್ಟೂರು ಗ್ರಾಮದ ಹೆಣ್ಮಗಳ ಜೊತೆ ಮದುವೆಗೆ ರೆಡಿಯಾಗಿದ್ದಾನೆ. ಈಕೆಯ ಹೆಣ್ಣೆತ್ತವರಿಗೆ ಅದೇನು ಹೇಳಿದ್ನೋ ಗೊತ್ತಿಲ್ಲ. ಒಳ್ಳೆ ಅಳಿಯ ಸಿಕ್ಕ ಅಂತ ಅದ್ಧೂರಿ ಮದುವೆಗೆ ತಯಾರಿ ಮಾಡಿಕೊಂಡಿದ್ರು. ಇವತ್ತು ಬೆಳಿಗ್ಗೆ 8 ಗಂಟೆಗೆ ಎಡೆಯೂರಿನ SLN ಕಲ್ಯಾಣ ಮಂಟಪದಲ್ಲಿ ಮುಹೂರ್ತ ನಡೆಯುತ್ತಿತ್ತು. ಈ ವಿಷಯ ಅದೇಗೋ ಮೊದಲ ಪತ್ನಿ ಲೇಪಾಕ್ಷಿಗೆ ಗೊತ್ತಾಗಿದೆ. ಕೂಡಲೇ ಪೊಲೀಸರ ಜೊತೆ ಮದುವೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಯಾವಾಗ ಲೇಪಾಕ್ಷಿ ಕಣ್ಣಿಗೆ ಬಿದ್ನೋ ಹರಿಪ್ರಸಾದನ ಬುಡ ಒದ್ದೆಯಾಗಿದೆ. 2ನೇ ಸಲ ನನಗೆ ಮದುವೆ ಮಾಡ್ಕೊಂಡು ನಮ್ಮ ಹಸ್ಬೆಂಡ್ ನಮ್ಮ ಅತ್ತೆ ಮನೆಗೆ ಹೋದೆ. ಅಲ್ಲಿ ಅವ್ರು 4 ಜನ ಅವ್ರ ಅಕ್ಕಂದಿರು ಮತ್ತೆ ನಮ್ಮ ಅತ್ತೆ ಅವರೆಲ್ಲ ಟಾರ್ಚರ್ ಮಾಡ್ತಾ ಇದ್ರು. ಅದ್ರ ಮಧ್ಯದಲ್ಲಿ ಇವ್ರಿಗೆ ಅಫೇರ್ಗಳು ನಡೀತಾ ಇತ್ತು. ಆಮೇಲೆ ಸಪ್ರೇಟ್ ಆದ್ವಿ. ಸಪ್ರೇಟ್ ಆದ್ಮೇಲೆ ಡಿವೋರ್ಸ್ ಇನ್ನೂ ಕಂಪ್ಲೀಟೇ ಆಗಿಲ್ಲ. ಮೀಡಿಯೇಷನ್ ಅಲ್ಲಿ ಬಂದು ನಾನು ನಿನ್ ಜೊತೆ ಇರ್ತೀನಿ ಅಂತ ಒಪ್ಕೊಂಡು ಮೆಸೇಜ್ ಎಲ್ಲ ಮಾಡ್ಬಿಟ್ಟು ಈ ಸ್ಯಾಟರ್ಡೆ ಸಂಡೇ ಮನೆಗೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಮದುವೆ ಆಗ್ತಿದ್ದಾರೆ. ಮದುವೆ ಮನೆಯಲ್ಲಿ ಹೈಡ್ರಾಮಾ ಶುರುವಾಗ್ತಿದ್ದಂತೆ ಮದುವೆಗೆ ಬಂದವರೆಲ್ಲ ಕಂಗಾಲಾಗಿದ್ದಾರೆ. ತಾಳಿ ಕಟ್ಟೋ ಹೊತ್ತಲ್ಲಿ ಮದುಮಗನ ಮದುವೆ ಪುರಾಣ ಬಯಲಾಯ್ತಲ್ಲ ಅಂತ ತಲೆಗೊಬ್ಬರಂತೆ ಮಾತಾಡುವುದಕ್ಕೆ ಶುರು ಮಾಡಿದ್ದಾರೆ. ಸಪ್ತಪದಿ ತುಳಿಯೋದಕ್ಕೆ ರೆಡಿಯಾಗಿದ್ದವನನ್ನ ಸೀದಾ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಪ್ರೀತಿಸಿ ಮದುವೆಯಾದವಳಿಗೆ ಕೈ ಕೊಟ್ಟಿದ್ದಲ್ಲದೆ ಡಿವೋರ್ಸ್ ಸಹ ಕೊಟ್ಟಿಲ್ಲ. ಈತ ಮದುವೆ ಆಗೋದಾದ್ರೆ ನಮ್ಮ ಮಗಳಿಗೆ ಡಿವೋರ್ಸ್ ಕೊಡಬೇಕಿತ್ತು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲೇಪಾಕ್ಷಿ ಕುಟುಂಬಸ್ಥರು. ಈಗ 2-3 ದಿನದಿಂದ ಸ್ವಲ್ಪ ಅನ್ನೋದಕ್ಕೆ ಇವ್ರು ಬೇರೆ ಮದುವೆ ಮಾಡ್ತಾರೆ. ಅರ್ಥ ಇಲ್ಲ. ಕೇಳಿ ಮಾಡ್ಕೋಬೇಕಾಗಿತ್ತು. ಅದು ಕರ್ತವ್ಯ. ಇಲ್ಲ ಡಿವೋರ್ಸ್ ಕೊಡಬೇಕಾಗಿತ್ತು. ನಾವು ನಮ್ಮ ಹುಡುಗಿಗೆ ಮದುವೆ ಮಾಡುವ. ಡಿವೋರ್ಸ್ ಕೊಟ್ಟಿಲ್ವಾ ಇವಾಗ? ಏನು ಕೊಟ್ಟಿಲ್ಲ. ಇವಾಗ ತಾಲಿ ಕಟ್ಟಕ್ಕೆ ಮದುಮಗನ ಕಳ್ಳಾಟಕ್ಕೆ ಅಮಾಯಕ ಹೆಣ್ಮಗಳು ಕಣ್ಣೀರಿಡುತ್ತಿದ್ದಾಳೆ. ಮದುವೆ ಬಗ್ಗೆ 10 ಕನಸು ಕಟ್ಕೊಂಡು ರೆಡಿಯಾದವಳು ಕಣ್ಣೀರಿಡುತ್ತಾ ಮನೆಗೆ ಹೋಗಿದ್ದಾಳೆ. ಒಟ್ನಲ್ಲಿ 2ನೇ ಮದುವೆಯ ಖುಷಿಯಲ್ಲಿದ್ದವ ಕಂಗಾಲಾಗಿದ್ದು, ಈ ಕಡೆ ಈ ಹುಡುಗಿಯೂ ಇಲ್ಲ, ಆ ಕಡೆ ಮೊದಲ ಹೆಂಡತಿಯೂ ಇಲ್ಲ. ವಿಠಲ್, ನ್ಯೂಸ್ 18 ತುಮಕೂರು.